ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಇದರಿಂದಾಗಿ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಬಂದಾಗಿರುವಂಥದ್ದು ಬರುವಂಥದ್ದು. ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಆದ್ದರಿಂದ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆಯೇ ಅವಲಂಬನೆ ಮಾಡಿದ್ದಾರೆ. ಅಂದರೆ ಕಮರ್ಷಿಯಲ್ ಗ್ಯಾಸಿಂದ ಎಲ್ಲೂ ಯಾವ ಹೋಟೆಲಲ್ಲೂ ಅಡುಗೆ ಮಾಡ್ತಾ ಇಲ್ಲ. ಈಗ ಸಣ್ಣ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ. ಕೆಲವು ಹೋಟೆಲ್ಗಳು ಈಗ ಈ ಥರ ಸೌದೆ ಒಲೆಯನ್ನು ಬಳಕೆ ಮಾಡ್ತಿರುವಂಥದ್ದು ನೋಡಿ ತೋರಿಸ್ತಾ ಇದ್ವಿ. ಮಡಿಕೇರಿ ರಾಜದರ್ಶನ್ ಹೋಟೆಲ್ ಅಂತ ಇದೆ, ಇಲ್ಲಿ ಇದು ಮಾಡ್ತಾ ಇರುವಂಥದ್ದು. ಈ ಸೌದೆ ಒಲೆ ಅಂದರೆ ಬೇರೆ ಬೇರೆ ಸೌದೆ ಒಲೆಗಳನ್ನು ತಂದು ಸೌದೆ ಹಾಕಿ ಅಡುಗೆ ಮಾಡುವಂಥದ್ದು. ಮತ್ತು ಅದಕ್ಕೆ ಒಂದು ಇಲ್ಲಿ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಗಾಳಿ ಹೋಗಲಿಕ್ಕೆ, ಗಾಳಿ ಏರ್ ಹೋದರೆ ಮಾತ್ರ ಅಲ್ಲಿ ಚೆಂದಾಗಿ ಉರಿತದೆ ಸೌದೆ, ಆಗ ಅಡುಗೆ ಆಗುತ್ತೆ ಅಂತೇಳಿ. ಇಲ್ಲಾಂದರೆ ಮನೆಯಲ್ಲೆಲ್ಲ ಪೈಪಲ್ಲಿ ಊದುವಂಥ ಕೆಲಸವನ್ನು ಮಾಡ್ತಾರೆ, ಆ ರೀತಿ ಇಲ್ಲ. ಇಲ್ಲಿ ಗಾಳಿ ಸೌದೆ ಹಾಕ್ತಾ ಇರ್ತಾರೆ, ಗಾಳಿ ಹೋಗ್ತಾ ಇರ್ತದೆ, ಇದು ಅಡುಗೆ ಆಗ್ತಾ ಇರ್ತದೆ ನೋಡಿ. ಅಡುಗೆ ಈ ಥರ ಕುಯ್ತಾ ಇರ್ತದೆ. ಮತ್ತು ಸೌದೆ ಅಡುಗೆ ಮಾಡುವವರು ಸೌದೆ ಹಾಕ್ಕೊಂಡಿದ್ರೆ ಸಾಕು, ಈ ಥರ ಇಲ್ಲಿ ಇದು ಆಗ್ತಾ ಇರ್ತದೆ. ಕರೆಂಟ್ ಕನೆಕ್ಷನ್ ಇದ್ದರೆ ಮಾತ್ರ ಈ ರೀತಿ ಉರಿಯುವಂಥದ್ದು. ಅದನ್ನು ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಅದರಿಂದ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಈ ಸಮಸ್ಯೆ ಇರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ. ಇವಾಗ ಈ ಅಡುಗೆಯವರು ಕೂಡ ಇಲ್ಲಿ ಇದ್ದಾರೆ, ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಕೇಳ್ತಾನೆ. ಸರ್, ಈಗ ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕೂ ಇದಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ, ನಿಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅದರ ಬಗ್ಗೆ ಹೇಳಿ. ಗ್ಯಾಸು ಇರುವಾಗ ಸ್ವಲ್ಪ ದೊಡ್ಡ ಡಿಫ್ರೆನ್ಸ್ ಇಲ್ಲ, ಏನೋ ಒಂದು 10 ನಿಮಿಷ ಗ್ಯಾಸ್ಗೆ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ನಾವು ಗ್ಯಾಸ್ ಇದೀಗ ವಾರೆಲ್ಲ ಆಗಿ ನಮಗೆ ತುಂಬ ಸಮಸ್ಯೆ ಆದಮೇಲೆ ನಾವು ಈ ಥರ ಒಲೆಯಾಗಿ ಏನು ಜಾಸ್ತಿ ಬೇಡ, ಒಂದು ಸ್ವಲ್ಪ ಒಂದು 10 ಪೀಸ್ ಇದ್ದರೆ ಒಂದು ಇದು ಮಾಡಿಬಿಡ್ಬೋದು. ಈ ಗ್ರೇವಿ ಒಂದು 10 ಪೀಸ್ ಇದ್ದರೆ ಅಂದರೆ ಏನಿಲ್ಲ, ನಮಗೆ ಉರುಗೋದಾಗಲಿ ಏನು ರಿಸ್ಕ್ ಇರಲ್ಲ. ಹಾಕಿಬಿಟ್ಟು ಅದನ್ನ ಫ್ಯಾನ್ ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ಆನ್ ಮಾಡಿಬಿಟ್ರೆ ಅದು ನೀಟಾಗಿ ಕತ್ತದೆ. ಕೆಲಸನೂ ಸುಲಭ, ಅಷ್ಟು ದೊಡ್ಡ ರಿಸ್ಕ್ ಇಲ್ಲ, ಮತ್ತು ಹೊಗೆ ಇಲ್ಲ, ಭಾರಿ ಆರಾಮದಾಯಕವಾಗಿದೆ. ಎಷ್ಟು ದಿವಸ ಇದು ಮಾಡ್ತಾ ಇದ್ರಿ? ಈಗ ನಾವೊಂದು ಈಗ ಗ್ಯಾಸ್ ಒಂದು 10 ಡೇಸ್ ಮೇಲೆ ಆಯಿತು. ಈಗ ಯಾವಾಗ ಗ್ಯಾಸ್ದು ಪ್ರಾಬ್ಲಮ್ ಆಯಿತು, ವಾರ ಆಗಿ ಗ್ಯಾಸ್ ಎಲ್ಲ ಸ್ಟಾಪ್ ಆದಮೇಲೆ ನಾವು ಈ ಥರ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಫಂಕ್ಷನ್ಗಳು ಮಾಡಿದ್ದೀವಿ, ಆಲ್ರೆಡಿ ಒಂದು 3-4 ಫಂಕ್ಷನ್ ಮಾಡಿದ್ದೀವಿ ಇದರಲ್ಲಿ. ಮತ್ತು ನಮ್ಮ ಹೋಟೆಲಿಗೆ ಎಲ್ಲ ಬೇಕಾದರೆ ಇಲ್ಲೇ ರೆಡಿ ಮಾಡ್ಕೊಳ್ತೀವಿ. ಗ್ಯಾಸ್ ಬರೋವರೆಗೆ ಇದೇ ರೀತಿ ಮಾಡ್ತೀರಾ ಹೇಗೆ? ಇನ್ನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ತೀವಿ. ಗ್ಯಾಸ್ ಇರಲಿ ಇಲ್ಲರಲ್ಲಿ ಇದೇ ಥರ ಇನ್ನು. ಮತ್ತು ಇಲ್ಲಿ ಹೋಟೆಲ್ ಮಾಲೀಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಯಾವ ರೀತಿ ನಿಮಗೆ ಸಮಸ್ಯೆ ಆಯಿತು? ಈ ಒಲೆಗಳೆಲ್ಲ ಹೊಸದಾಗಿ ಮಾಡಿ ತಂದ್ರ ಯಾವ ರೀತಿ ಅಂತ ಹೇಳಿ ಸರ್? ಹೌದು, ನಮಗೆ ಈಗ ಈ ಯುದ್ಧ ಸುರಾದಲ್ಲಿಂದ ನಮಗೆ ಗ್ಯಾಸ್ಗೆ ಪ್ರಾಬ್ಲಮ್ ಆಯಿತು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿತ್ತಿಲ್ಲ. ಹಾಗೆ ಈಗ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಏನು ಅಂದರೆ ನಮಗೆ ವರ್ಕರ್ ಪ್ರಾಬ್ಲಮ್. ಕೆಲಸದವರು ಇನ್ನೂ ಕಳಿಸಿದ್ರೆ, ಊರಿಗೆ ಕಳಿಸಿದರೆ ಇನ್ನು 10 ದಿವಸದಲ್ಲಿ ಬರ್ತೀನಿ ಅಂತೇಳಿ ಒಂದು 4 ತಿಂಗಳಾದರೂ ಬರೋದಿಲ್ಲ. ಅದರಿಂದಾಗಿ ನಾವು ಯೂಟ್ಯೂಬ್ ನೋಡಿದಾಗ ಈ ಥರ ಒಂದು ಸೌದೆ ಒಲೆ ಒಂದು ಮೈಸೂರಲ್ಲಿ ನೋಡಿದೆ ನಾವು. ಆ್ಯಕ್ಚುಲಿ ನಾವು ಇದು ತರಕ್ಕೆ ನಾವು ಕೇರಳಕ್ಕೆ ಹೋದ, ತಮಿಳ್ನಾಡಿಗೆ ಹೋದ, ಎಲ್ಲ 2 ತಿಂಗಳು ಆರ್ಡ್ರ್ ಕೊಡಬೇಕು. ಲಾಸ್ಟಿಗೆ ಮಂಡ್ಯದಲ್ಲಿ ನಮ್ಮ ಫ್ರೆಂಡ್ ಹತ್ರ ಸಿಕ್ತು. ಅದರಿಗೆ ನಾವು ತಂದ ಮೇಲೆ ಇದು ವರ್ತು ನಮಗೆ ಏನು ಅಂತ ಹೇಳಿದ್ರೆ ಗ್ಯಾಸಲ್ಲಿ 1 ಗಂಟೆ ಆಗುವಂಥದ್ದು ಇದರಲ್ಲಿ ಒಂದು 30-35 ನಿಮಿಷಕ್ಕೆ ಆಯ್ತದೆ. ಸೌದೆನೂ ತುಂಬ ಬೇಡ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಒಂದು ಫ್ಯಾನ್ ಮುಖಾಂತರ ಏರ್ ಹೋಗೋದ್ರಿಂದ ಒಲೆ ಉರಿಯೋದು. ಆದರೆ ಏನು ಪ್ಲಸ್ ಪಾಯಿಂಟ್ ಇದರಿಂದ ಅಂದರೆ ನಮಗೆ ರುಚಿನೂ ಭಾರಿ. ಒಟ್ಟಾರೆ ಇವರು ಹೇಳೋ ಪ್ರಕಾರ ಒಂದೊಂದು ಒಲೆಗೆ 25,000 ಕೊಟ್ಟು ತಂದಿದ್ದಾರೆ. ಇದೇನು ಇಲ್ಲಿ ಈ ಥರ ಒಲೆ ಇದೆ, ಇದು ಯೂಟ್ಯೂಬಲ್ಲಿ ನೋಡಿ ನಮಗೆ ಗೊತ್ತಾಗಿ ಖರೀದಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿರುವಂಥದ್ದು. ಅಂದರೆ ಗ್ಯಾಸ್ ಒಲೆಗಿಂತ ಬೇಗ ಅಡುಗೆ ಆಗುತ್ತೆ. ಆದರೆ ಮುಂದೆ ಗ್ಯಾಸ್ ಸಿಕ್ಕಿದ್ರೂ ಕೂಡ ನಾವು ಇದನ್ನೇ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಬೇಗ ಆಗುತ್ತೆ. ಗ್ಯಾಸಲ್ಲಿ 1 ಗಂಟೆ ಆಗೋದು ಇದು ಅರ್ಧ ಗಂಟೆಯಲ್ಲಿ ಆಗುತ್ತೆ ಅಂತೇಳಿ ಹೋಟೆಲ್ ಮಾಲೀಕರು ಹೇಳ್ತಿರುವಂಥದ್ದು. ಅದರಿಂದ ಗ್ಯಾಸ್ ಸಮಸ್ಯೆ ಆದರೂ ಕೂಡ ಈಗ ಮುಂದೆ ಇವರಿಗೆ ಈ ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ವಿದ್ಯುತ್ ಇದ್ದರೆ ಸಾಕು, ಅಲ್ಲಿ ಒಂದು ಗಾಳಿ ಏರ್ ಬರುತ್ತೆ, ಅದಕ್ಕೆ ಮತ್ತೆ ಸೌದೆ ಉರಿಯುತ್ತೆ, ಈ ರೀತಿ ಅಡುಗೆ ಮಾಡ್ತಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಅದಕ್ಕೆ ಯಾವ ರೀತಿ ಹೊಂದಾಣಿಕೆ ಆಗಬೇಕು ಆ ರೀತಿ ಹೊಂದಿಕೊಂಡು ಇವರು ಹೋಗ್ತಾ ಇದ್ದಾರೆ. ಕ್ಯಾಮರಾ ಯುವಕರ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಇದರಿಂದಾಗಿ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಬಂದಾಗಿರುವಂಥದ್ದು ಬರುವಂಥದ್ದು. ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಆದ್ದರಿಂದ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆಯೇ ಅವಲಂಬನೆ ಮಾಡಿದ್ದಾರೆ. ಅಂದರೆ ಕಮರ್ಷಿಯಲ್ ಗ್ಯಾಸಿಂದ ಎಲ್ಲೂ ಯಾವ ಹೋಟೆಲಲ್ಲೂ ಅಡುಗೆ ಮಾಡ್ತಾ ಇಲ್ಲ. ಈಗ ಸಣ್ಣ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ. ಕೆಲವು ಹೋಟೆಲ್ಗಳು ಈಗ ಈ ಥರ ಸೌದೆ ಒಲೆಯನ್ನು ಬಳಕೆ ಮಾಡ್ತಿರುವಂಥದ್ದು ನೋಡಿ ತೋರಿಸ್ತಾ ಇದ್ವಿ. ಮಡಿಕೇರಿ ರಾಜದರ್ಶನ್ ಹೋಟೆಲ್ ಅಂತ ಇದೆ, ಇಲ್ಲಿ ಇದು ಮಾಡ್ತಾ ಇರುವಂಥದ್ದು. ಈ ಸೌದೆ ಒಲೆ ಅಂದರೆ ಬೇರೆ ಬೇರೆ ಸೌದೆ ಒಲೆಗಳನ್ನು ತಂದು ಸೌದೆ ಹಾಕಿ ಅಡುಗೆ ಮಾಡುವಂಥದ್ದು. ಮತ್ತು ಅದಕ್ಕೆ ಒಂದು ಇಲ್ಲಿ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಗಾಳಿ ಹೋಗಲಿಕ್ಕೆ, ಗಾಳಿ ಏರ್ ಹೋದರೆ ಮಾತ್ರ ಅಲ್ಲಿ ಚೆಂದಾಗಿ ಉರಿತದೆ ಸೌದೆ, ಆಗ ಅಡುಗೆ ಆಗುತ್ತೆ ಅಂತೇಳಿ. ಇಲ್ಲಾಂದರೆ ಮನೆಯಲ್ಲೆಲ್ಲ ಪೈಪಲ್ಲಿ ಊದುವಂಥ ಕೆಲಸವನ್ನು ಮಾಡ್ತಾರೆ, ಆ ರೀತಿ ಇಲ್ಲ. ಇಲ್ಲಿ ಗಾಳಿ ಸೌದೆ ಹಾಕ್ತಾ ಇರ್ತಾರೆ, ಗಾಳಿ ಹೋಗ್ತಾ ಇರ್ತದೆ, ಇದು ಅಡುಗೆ ಆಗ್ತಾ ಇರ್ತದೆ ನೋಡಿ. ಅಡುಗೆ ಈ ಥರ ಕುಯ್ತಾ ಇರ್ತದೆ. ಮತ್ತು ಸೌದೆ ಅಡುಗೆ ಮಾಡುವವರು ಸೌದೆ ಹಾಕ್ಕೊಂಡಿದ್ರೆ ಸಾಕು, ಈ ಥರ ಇಲ್ಲಿ ಇದು ಆಗ್ತಾ ಇರ್ತದೆ. ಕರೆಂಟ್ ಕನೆಕ್ಷನ್ ಇದ್ದರೆ ಮಾತ್ರ ಈ ರೀತಿ ಉರಿಯುವಂಥದ್ದು. ಅದನ್ನು ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಅದರಿಂದ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಈ ಸಮಸ್ಯೆ ಇರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ. ಇವಾಗ ಈ ಅಡುಗೆಯವರು ಕೂಡ ಇಲ್ಲಿ ಇದ್ದಾರೆ, ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಕೇಳ್ತಾನೆ. ಸರ್, ಈಗ ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕೂ ಇದಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ, ನಿಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅದರ ಬಗ್ಗೆ ಹೇಳಿ. ಗ್ಯಾಸು ಇರುವಾಗ ಸ್ವಲ್ಪ ದೊಡ್ಡ ಡಿಫ್ರೆನ್ಸ್ ಇಲ್ಲ, ಏನೋ ಒಂದು 10 ನಿಮಿಷ ಗ್ಯಾಸ್ಗೆ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ನಾವು ಗ್ಯಾಸ್ ಇದೀಗ ವಾರೆಲ್ಲ ಆಗಿ ನಮಗೆ ತುಂಬ ಸಮಸ್ಯೆ ಆದಮೇಲೆ ನಾವು ಈ ಥರ ಒಲೆಯಾಗಿ ಏನು ಜಾಸ್ತಿ ಬೇಡ, ಒಂದು ಸ್ವಲ್ಪ ಒಂದು 10 ಪೀಸ್ ಇದ್ದರೆ ಒಂದು ಇದು ಮಾಡಿಬಿಡ್ಬೋದು. ಈ ಗ್ರೇವಿ
ಒಂದು 10 ಪೀಸ್ ಇದ್ದರೆ ಅಂದರೆ ಏನಿಲ್ಲ ನಮಗೆ ಉರುಗೋದಾಗಲಿ ಏನು ರಿಸ್ಕ್ ಇರಲ್ಲ. ಹಾಕಿಬಿಟ್ಟು ಅದನ್ನ ಫ್ಯಾನ್ ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ಆನ್ ಮಾಡಿಬಿಟ್ರೆ ಅದು ನೀಟಾಗಿ ಕತ್ತದೆ. ಕೆಲಸನೂ ಸುಲಭ, ಅಷ್ಟು ದೊಡ್ಡ ರಿಸ್ಕ್ ಇಲ್ಲ ಮತ್ತು ಹೊಗೆ ಇಲ್ಲ, ಭಾರಿ ಆರಾಮದಾಯಕವಾಗಿದೆ. ಎಷ್ಟು ದಿವಸ ಇದು ಮಾಡ್ತಾ ಇದ್ರಿ ಈ ರೀತಿ? ಈಗ ಈಗ ಗ್ಯಾಸ್ ಒಂದು 10 ಡೇಸ್ ಮೇಲೆ ಆಯಿತು. ಈಗ ಯಾವಾಗ ಗ್ಯಾಸ್ದು ಪ್ರಾಬ್ಲಮ್ ಆಯಿತು, ವಾರ ಆಗಿ ಗ್ಯಾಸ್ ಎಲ್ಲ ಸ್ಟಾಪ್ ಆದಮೇಲೆ ನಾವು ಈ ಥರ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಫಂಕ್ಷನ್ಗಳು ಮಾಡಿದ್ದೀವಿ, ಆಲ್ರೆಡಿ ಒಂದು 3-4 ಫಂಕ್ಷನ್ ಮಾಡಿದ್ದೀವಿ ಇದರಲ್ಲಿ. ಮತ್ತು ನಮ್ಮ ಹೋಟೆಲಿಗೆ ಎಲ್ಲ ಬೇಕಾದರೆ ಇಲ್ಲೇ ರೆಡಿ ಮಾಡ್ಕೊಳ್ತೀವಿ. ಗ್ಯಾಸ್ ಬರೋವರೆಗೆ ಇದೇ ರೀತಿ ಮಾಡ್ತೀರಾ ಹೇಗೆ? ಇನ್ನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ತೀವಿ. ಗ್ಯಾಸ್ ಇರಲಿ ಇಲ್ಲರಲ್ಲಿ ಇದೇ ಥರ ಇನ್ನು. ಮತ್ತು ಇಲ್ಲಿ ಹೋಟೆಲ್ ಮಾಲೀಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಯಾವ ರೀತಿ ನಿಮಗೆ ಸಮಸ್ಯೆ ಆಯಿತು? ಈ ಹೊಲಗಳೆಲ್ಲ ಹೊಸದಾಗಿ ಮಾಡಿ ತಂದ್ರ ಯಾವ ರೀತಿ ಅಂತ ಹೇಳಿ ಸರ್? ಹೌದು, ನಮಗೆ ಈಗ ಈ ಯುದ್ಧ ಸುರಾದಲ್ಲಿಂದ ನಮಗೆ ಗ್ಯಾಸ್ಗೆ ಪ್ರಾಬ್ಲಮ್ ಆಯಿತು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿತ್ತಿಲ್ಲ. ಹಾಗೆ ಈಗ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಏನು ಅಂದರೆ ನಮಗೆ ವರ್ಕರ್ ಪ್ರಾಬ್ಲಮ್. ಕೆಲಸದವರು ಇನ್ನೂ ಕಳಿಸಿದ್ರೆ, ಊರಿಗೆ ಕಳಿಸಿದ್ರೆ ಇನ್ನು 10 ದಿವಸದಲ್ಲಿ ಬರ್ತೀನಿ ಅಂತೇಳಿ ಒಂದು 4 ತಿಂಗಳಾದರೂ ಬರೋದಿಲ್ಲ. ಅದರಿಂದಾಗಿ ನಾವು ಯೂಟ್ಯೂಬ್ ನೋಡಿದಾಗ ಈ ಥರ ಒಂದು ಸೌದೆ ಒಲೆ ಒಂದು ಮೈಸೂರಲ್ಲಿ ನೋಡಿದೆ ನಾವು. ಆ್ಯಕ್ಚುಲಿ ನಾವು ಇದು ತರಕ್ಕೆ ನಾವು ಕೇರಳಕ್ಕೆ ಹೋದ, ತಮಿಳ್ನಾಡಿಗೆ ಹೋದ, ಎಲ್ಲ 2 ತಿಂಗಳು ಆರ್ಡ್ರ್ ಕೊಡಬೇಕು. ಲಾಸ್ಟಿಗೆ ಮಂಡ್ಯದಲ್ಲಿ ನಮ್ಮ ಫ್ರೆಂಡ್ ಹತ್ರ ಸಿಕ್ತು. ಆದರೆ ನಾವು ತಂದ ಮೇಲೆ ಇದು ವರ್ತು ನಮಗೆ ಏನು ಅಂತ ಹೇಳಿದ್ರೆ ಗ್ಯಾಸಲ್ಲಿ 1 ಗಂಟೆ ಆಗುವಂಥದ್ದು ಇದರಲ್ಲಿ ಒಂದು 30-35 ನಿಮಿಷಕ್ಕೆ ಆಯ್ತದೆ. ಸೌದೆನೂ ತುಂಬ ಬೇಡ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಒಂದು ಫ್ಯಾನ್ ಮುಖಾಂತರ ಏರ್ ಹೋಗೋದ್ರಿಂದ ಒಲೆ ಉರಿಯೋದು. ಆದರೆ ಏನು ಪ್ಲಸ್ ಪಾಯಿಂಟ್ ಇದರಲ್ಲಿ ಅಂದರೆ ನಮಗೆ ರುಚಿನೂ ಭಾರಿ. ಒಟ್ಟಾರೆ ಇವರು ಹೇಳೋ ಪ್ರಕಾರ ಒಂದೊಂದು ಒಲೆಗೆ 25,000 ಕೊಟ್ಟು ತಂದಿದ್ದಾರೆ. ಇದೇನು ಇಲ್ಲಿ ಈ ಥರ ಒಲೆ ಇದೆ, ಇದು ಯೂಟ್ಯೂಬಲ್ಲಿ ನೋಡಿ ನಮಗೆ ಗೊತ್ತಾಗಿ ಖರೀದಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿರುವಂಥದ್ದು. ಅಂದರೆ ಗ್ಯಾಸ್ ಒಲೆಗಿಂತ ಬೇಗ ಅಡುಗೆ ಆಗುತ್ತೆ. ಆದರೆ ಮುಂದೆ ಗ್ಯಾಸ್ ಸಿಕ್ಕಿದ್ರೂ ಕೂಡ ನಾವು ಇದನ್ನೇ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಬೇಗ ಆಗುತ್ತೆ. ಗ್ಯಾಸಲ್ಲಿ 1 ಗಂಟೆ ಆಗೋದು ಇದು ಅರ್ಧ ಗಂಟೆಯಲ್ಲಿ ಆಗುತ್ತೆ ಅಂತೇಳಿ ಹೋಟೆಲ್ ಮಾಲೀಕರು ಹೇಳ್ತಿರುವಂಥದ್ದು. ಅದರಿಂದ ಗ್ಯಾಸ್ ಸಮಸ್ಯೆ ಆದರೂ ಕೂಡ ಈಗ ಮುಂದೆ ಇವರಿಗೆ ಈ ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ವಿದ್ಯುತ್ ಇದ್ದರೆ ಸಾಕು, ಅಲ್ಲಿ ಒಂದು ಗಾಳಿ ಏರ್ ಬರುತ್ತೆ, ಅದಕ್ಕೆ ಮತ್ತೆ ಸೌದೆ ಉರಿಯುತ್ತೆ, ಈ ರೀತಿ ಅಡುಗೆ ಮಾಡ್ತಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಅದಕ್ಕೆ ಯಾವ ರೀತಿ ಹೊಂದಾಣಿಕೆ ಆಗಬೇಕು ಆ ರೀತಿ ಹೊಂದಿಕೊಂಡು ಇವರು ಹೋಗ್ತಾ ಇದ್ದಾರೆ. ಕ್ಯಾಮರಾ ಯುವಕರ ಜೊತೆ ಅನುಕರಿಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಧ್ಯಪ್ರಾಚ್ಯದಲ್ಲಿ ಏನು ಯುದ್ಧ ನಡೀತಾ ಇದೆ, ಇದರಿಂದಾಗಿ ಸಂಪೂರ್ಣವಾಗಿ ಕಮರ್ಷಿಯಲ್ ಗ್ಯಾಸ್ ಬಂದಾಗಿರುವಂಥದ್ದು ಬರುವಂಥದ್ದು. ಇಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಆದ್ದರಿಂದ ಹೋಟೆಲ್ಗಳಲ್ಲಿ ಈಗ ಸೌದೆ ಒಲೆಯೇ ಅವಲಂಬನೆ ಮಾಡಿದ್ದಾರೆ. ಅಂದರೆ ಕಮರ್ಷಿಯಲ್ ಗ್ಯಾಸಿಂದ ಎಲ್ಲೂ ಯಾವ ಹೋಟೆಲಲ್ಲೂ ಅಡುಗೆ ಮಾಡ್ತಾ ಇಲ್ಲ. ಈಗ ಸಣ್ಣ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದಾಗಿದೆ. ಕೆಲವು ಹೋಟೆಲ್ಗಳು ಈಗ ಈ ಥರ ಸೌದೆ ಒಲೆಯನ್ನು ಬಳಕೆ ಮಾಡ್ತಿರುವಂಥದ್ದು ನೋಡಿ ತೋರಿಸ್ತಾ ಇದ್ವಿ. ಮಡಿಕೇರಿ ರಾಜದರ್ಶನ್ ಹೋಟೆಲ್ ಅಂತ ಇದೆ, ಇಲ್ಲಿ ಇದು ಮಾಡ್ತಾ ಇರುವಂಥದ್ದು. ಈ ಸೌದೆ ಒಲೆ ಅಂದರೆ ಬೇರೆ ಬೇರೆ ಸೌದೆ ಒಲೆಗಳನ್ನು ತಂದು ಸೌದೆ ಹಾಕಿ ಅಡುಗೆ ಮಾಡುವಂಥದ್ದು. ಮತ್ತು ಅದಕ್ಕೆ ಒಂದು ಇಲ್ಲಿ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಗಾಳಿ ಹೋಗಲಿಕ್ಕೆ, ಗಾಳಿ ಏರ್ ಹೋದರೆ ಮಾತ್ರ ಅಲ್ಲಿ ಚೆಂದಾಗಿ ಉರಿತದೆ ಸೌದೆ, ಆಗ ಅಡುಗೆ ಆಗುತ್ತೆ ಅಂತೇಳಿ. ಇಲ್ಲಾಂದರೆ ಮನೆಯಲ್ಲೆಲ್ಲ ಪೈಪಲ್ಲಿ ಊದುವಂಥ ಕೆಲಸವನ್ನು ಮಾಡ್ತಾರೆ. ಆ ರೀತಿ ಇಲ್ಲ. ಇಲ್ಲಿ ಗಾಳಿ ಸೌದೆ ಹಾಕ್ತಾ ಇರ್ತಾರೆ, ಗಾಳಿ ಹೋಗ್ತಾ ಇರ್ತದೆ, ಇದು ಅಡುಗೆ ಆಗ್ತಾ ಇರ್ತದೆ ನೋಡಿ. ಅಡುಗೆ ಈ ಥರ ಕುಯ್ತಾ ಇರ್ತದೆ. ಮತ್ತು ಸೌದೆ ಅಡುಗೆ ಮಾಡುವವರು ಸೌದೆ ಹಾಕ್ಕೊಂಡಿದ್ರೆ ಸಾಕು, ಈ ಥರ ಇಲ್ಲಿ ಆಗ್ತಾ ಇರ್ತದೆ. ಕರೆಂಟ್ ಕನೆಕ್ಷನ್ ಇದ್ದರೆ ಮಾತ್ರ ಈ ರೀತಿ ಉರಿಯುವಂಥದ್ದು. ಅದನ್ನು ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಅದರಿಂದ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಈ ಸಮಸ್ಯೆ ಇರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿಲ್ಲ. ಇವಾಗ ಈ ಅಡುಗೆಯವರು ಕೂಡ ಇಲ್ಲಿ ಇದ್ದಾರೆ. ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಕೇಳ್ತಾನೆ. ಸರ್, ಈಗ ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕೂ ಇದಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ? ನಿಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅದರ ಬಗ್ಗೆ ಹೇಳಿ. ಗ್ಯಾಸು ಇರುವಾಗ ಸ್ವಲ್ಪ ದೊಡ್ಡ ಡಿಫ್ರೆನ್ಸ್ ಇಲ್ಲ, ಏನೋ ಒಂದು 10 ನಿಮಿಷ ಗ್ಯಾಸ್ಗೆ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ನಾವು ಗ್ಯಾಸ್ ಈಗ ವಾರೆಲ್ಲ ಆಗಿ ನಮಗೆ ತುಂಬ ಸಮಸ್ಯೆ ಆದಮೇಲೆ ನಾವು ಈ ಥರ ಒಲೆಯಾಗಿ ಏನು ಜಾಸ್ತಿ ಬೇಡ, ಒಂದು 10 ಪೀಸ್ ಇದ್ದರೆ ಒಂದು ಇದು ಮಾಡಿಬಿಡ್ಬೋದು. ಈ ಗ್ರೇವಿ ಒಂದು 10 ಪೀಸ್ ಇದ್ದರೆ ಅಂದರೆ ಏನಿಲ್ಲ ನಮಗೆ ಉರುಗೋದಾಗಲಿ ಏನು ರಿಸ್ಕ್ ಇರಲ್ಲ. ಹಾಕಿಬಿಟ್ಟು ಅದನ್ನ ಫ್ಯಾನ್ ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ಆನ್ ಮಾಡಿಬಿಟ್ರೆ ಅದು ನೀಟಾಗಿ ಕತ್ತದೆ. ಕೆಲಸನೂ ಸುಲಭ, ಅಷ್ಟು ದೊಡ್ಡ ರಿಸ್ಕ್ ಇಲ್ಲ ಮತ್ತು ಹೊಗೆ ಇಲ್ಲ, ಭಾರಿ ಆರಾಮದಾಯಕವಾಗಿದೆ. ಎಷ್ಟು ದಿವಸ ಇದು ಮಾಡ್ತಾ ಇದ್ರಿ ಈ ರೀತಿ? ಈಗ ಗ್ಯಾಸ್ ಒಂದು 10 ಡೇಸ್ ಮೇಲೆ ಆಯಿತು. ಈಗ ಯಾವಾಗ ಗ್ಯಾಸ್ದು ಪ್ರಾಬ್ಲಮ್ ಆಯಿತು, ವಾರ ಆಗಿ ಗ್ಯಾಸ್ ಎಲ್ಲ ಸ್ಟಾಪ್ ಆದಮೇಲೆ ನಾವು ಈ ಥರ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಫಂಕ್ಷನ್ಗಳು ಮಾಡಿದ್ದೀವಿ, ಆಲ್ರೆಡಿ ಒಂದು 3-4 ಫಂಕ್ಷನ್ ಮಾಡಿದ್ದೀವಿ ಇದರಲ್ಲಿ. ಮತ್ತು ನಮ್ಮ ಹೋಟೆಲಿಗೆ ಎಲ್ಲ ಬೇಕಾದರೆ ಇಲ್ಲೇ ರೆಡಿ ಮಾಡ್ಕೊಳ್ತೀವಿ. ಗ್ಯಾಸ್ ಬರೋವರೆಗೆ ಇದೇ ರೀತಿ ಮಾಡ್ತೀರಾ ಹೇಗೆ? ಇನ್ನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ತೀವಿ. ಗ್ಯಾಸ್ ಇರಲಿ ಇಲ್ಲರಲ್ಲಿ ಇದೇ ಥರ ಇನ್ನು. ಮತ್ತು ಇಲ್ಲಿ ಹೋಟೆಲ್ ಮಾಲೀಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಯಾವ ರೀತಿ ನಿಮಗೆ ಸಮಸ್ಯೆ ಆಯಿತು? ಈ ಒಲೆಗಳೆಲ್ಲ ಹೊಸದಾಗಿ ಮಾಡಿ ತಂದ್ರ ಯಾವ ರೀತಿ ಅಂತ ಹೇಳಿ ಸರ್? ಹೌದು, ನಮಗೆ ಈಗ ಈ ಯುದ್ಧ ಸುರಾದಲ್ಲಿಂದ ನಮಗೆ ಗ್ಯಾಸ್ಗೆ ಪ್ರಾಬ್ಲಮ್ ಆಯಿತು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿತ್ತಿಲ್ಲ. ಹಾಗೆ ಈಗ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಏನು ಅಂದರೆ ನಮಗೆ ವರ್ಕರ್ ಪ್ರಾಬ್ಲಮ್. ಕೆಲಸದವರು ಇನ್ನೂ ಕಳಿಸಿದ್ರೆ, ಊರಿಗೆ ಕಳಿಸಿದ್ರೆ ಇನ್ನು 10 ದಿವಸದಲ್ಲಿ ಬರ್ತೀನಿ ಅಂತೇಳಿ ಒಂದು 4 ತಿಂಗಳಾದರೂ ಬರೋದಿಲ್ಲ. ಅದರಿಂದಾಗಿ ನಾವು ಯೂಟ್ಯೂಬ್ ನೋಡಿದಾಗ ಈ ಥರ ಒಂದು ಸೌದೆ ಒಲೆ ಒಂದು ಮೈಸೂರಲ್ಲಿ ನೋಡಿದೆ ನಾವು. ಆ್ಯಕ್ಚುಲಿ ನಾವು ಇದು ತರಕ್ಕೆ ನಾವು ಕೇರಳಕ್ಕೆ ಹೋದ, ತಮಿಳ್ನಾಡಿಗೆ ಹೋದ, ಎಲ್ಲ 2 ತಿಂಗಳು ಆರ್ಡ್ರ್ ಕೊಡಬೇಕು. ಲಾಸ್ಟಿಗೆ ಮಂಡ್ಯದಲ್ಲಿ ನಮ್ಮ ಫ್ರೆಂಡ್ ಹತ್ರ ಸಿಕ್ತು. ಆದರೆ ನಾವು ತಂದ ಮೇಲೆ ಇದು ವರ್ತು ನಮಗೆ ಏನು ಅಂತ ಹೇಳಿದ್ರೆ ಗ್ಯಾಸಲ್ಲಿ 1 ಗಂಟೆ ಆಗುವಂಥದ್ದು ಇದರಲ್ಲಿ ಒಂದು 30-35 ನಿಮಿಷಕ್ಕೆ ಆಯ್ತದೆ. ಸೌದೆನೂ ತುಂಬ ಬೇಡ. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಒಂದು ಫ್ಯಾನ್ ಮುಖಾಂತರ ಏರ್ ಹೋಗೋದ್ರಿಂದ ಒಲೆ ಉರಿಯೋದು. ಆದರೆ ಏನು ಪ್ಲಸ್ ಪಾಯಿಂಟ್ ಇದರಲ್ಲಿ ಅಂದರೆ ನಮಗೆ ರುಚಿನೂ ಭಾರಿ. ಒಟ್ಟಾರೆ ಇವರು ಹೇಳೋ ಪ್ರಕಾರ
ಒಂದೊಂದು ಒಲೆಗೆ 25,000 ಕೊಟ್ಟು ತಂದಿದ್ದಾರೆ. ಇದೇನು ಇಲ್ಲಿ ಈ ಥರ ಒಲೆ ಇದೆ, ಇದು ಯೂಟ್ಯೂಬಲ್ಲಿ ನೋಡಿ ನಮಗೆ ಗೊತ್ತಾಗಿ ಖರೀದಿ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಿರುವಂಥದ್ದು. ಅಂದರೆ ಗ್ಯಾಸ್ ಒಲೆಗಿಂತ ಬೇಗ ಅಡುಗೆ ಆಗುತ್ತೆ, ಆದರೆ ಮುಂದೆ ಗ್ಯಾಸ್ ಸಿಕ್ಕಿದ್ರೂ ಕೂಡ ನಾವು ಇದನ್ನೇ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಬೇಗ ಬೇಗ ಆಗುತ್ತೆ, ಗ್ಯಾಸಲ್ಲಿ 1 ಗಂಟೆ ಆಗೋದು ಇದು ಅರ್ಧ ಗಂಟೆಲಿ ಆಗುತ್ತೆ ಅಂತೇಳಿ ಹೋಟೆಲ್ ಮಾಲೀಕರು ಹೇಳ್ತಿರುವಂಥದ್ದು. ಅದರಿಂದ ಗ್ಯಾಸ್ ಸಮಸ್ಯೆ ಆದರೂ ಕೂಡ ಈಗ ಮುಂದೆ ಇವರಿಗೆ ಈ ಸಮಸ್ಯೆ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ವಿದ್ಯುತ್ ಇದ್ದರೆ ಸಾಕು, ಅಲ್ಲಿ ಒಂದು ಗಾಳಿ ಏರ್ ಬರುತ್ತೆ, ಅದಕ್ಕೆ ಮತ್ತೆ ಸೌದೆ ಉರಿಯುತ್ತೆ, ಈ ರೀತಿ ಅಡುಗೆ ಮಾಡ್ತಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಈ ಗ್ಯಾಸ್ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ. ಅದಕ್ಕೆ ಯಾವ ರೀತಿ ಹೊಂದಾಣಿಕೆ ಆಗಬೇಕು ಆ ರೀತಿ ಹೊಂದಿಕೊಂಡು ಇವರು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.